ಟೈಟಲ್ ಅಂತ ತಮಿಳ್ನಾಡು ಮೀಡಿಯಾ ಎಲ್ಲ ತುಂಬ ಹೋಗಲಿದೆ. ಅವ್ರಿಗೆ ಯಾವಾಗ ಎಸ್ಪೆಷಲಿ ಒಂದು ಮೀಡಿಯಾ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ತುಂಬ ಪಾಪ್ಯುಲರ್, ಡ್ಯೂಡ್ ಅನ್ನೋದು ತುಂಬ ಒಳ್ಳೆ ಟೈಟಲ್ ಅಂತ ಹೊಗಳ್ಬೇಕಾದಾಗ ಅವ್ರಿಗೆ ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದನೇ ಯಾರೋ ಒಬ್ರು ಡ್ಯೂಡ್ ಅನ್ನೋ ಟೈಟಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಇದೆ ಅಂತ. ಅಂದರೆ ಇಲ್ಲಿ ಎರಡು ರೀತಿ ಸಕ್ಸಸ್. ನಮ್ಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ದಿರ ಇದ್ರು ಕೂಡ ಈಗ ಸಿಕ್ತ ರೆಕಗ್ನಿಷನ್, ವಿ ಆರ್ ಆಲ್ ವೆರಿ ಅಹೆಡ್ ಇನ್ ದ ಮಾರ್ಕೆಟ್. ಅಂದರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂನು ನಾವು ಒಂದು ಒಳ್ಳೆ ಟೈಟ್ಲ್ ಇಟ್ಟಿದ್ದೀವಿ ಅಂತ ಒಂದು. ಎರಡನೇದು, ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡತನನೇ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ದಿನ ಪ್ರೂವ್ ಆಗಿದೆ. ನಂಬರ್ 1. ಓಕೆ. ನಂಬರ್ 2, ಈ ಟೈಟಲ್ ಎಂಡ್ ಆಫ್ ದ ಡೇ ಏನು ಕನ್ಕ್ಲೂಷನ್ ಅಂದರೆ ಡ್ಯೂಡ್ ನಮ್ಮದೇ, ಕನ್ನಡದಲ್ಲಿ ನಾವೇ ಬರೋದು. ನಾನು ತಮಿಳಲ್ಲಿ ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಕನ್ನಡ ಮತ್ತು ತೆಲುಗು. ನಾನು ಮತ್ತು ಮೈತ್ರಿ ಫಿಲ್ಮ್ ಮೇಕರ್ಸ್ ಮಾತಾಡ್ತಾ ಇದ್ದೀವಿ. ಇನ್ನು 1 ಮಂತಲ್ಲಿ, ಅಂದರೆ ಅವ್ರು ಇನ್ನು ಅಕ್ಟೋಬರ್ ರಿಲೀಸ್ ಪ್ಲ್ಯಾನು, ನಾನು ನವಂಬರ್ ಡಿಸೆಂಬರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಇದನ್ನ ಹ್ಯಾಂಡಲ್ ಮಾಡೋದು ಅನ್ನೋದು ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ, ಅವರು ನನ್ನ ಹತ್ರ ಒಂದು ಸಜೆಷನ್ ಕೇಳಿದ್ದಾರೆ. ಸೊ ಆದಷ್ಟು ಬೇಗ ನಾನು ಏನು ಕನ್ಕ್ಲೂಷನ್ ಅನ್ನೋದನ್ನ ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಪ್ರೆಸ್ ಮೀಟ್. ಬಟ್ ಇಲ್ಲಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಒಂದು ನಾವು ಅಷ್ಟೇ ಯಾವುದೇ ಒಂದು ಆಸೆ, ಅಂದರೆ ಮಧ್ಯದಲ್ಲಿ ಸುಮಾರು ಜನ ನೋಡಿ ಸರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ಗೆ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅಂದಾಗ ಐ ಸ್ಟುಡ್ ಬೈ. ಇಲ್ಲ, ಇದು ನನ್ನ ಹೋರಾಟ ಅಲ್ಲ, ಕನ್ನಡ ಸಿನಿಮಾ ಹೋರಾಟ. ಏನಾಗುತ್ತೆ ಇವತ್ತಿನ ದಿನ ಪೋಸ್ಟ್ ರಿಲೀಸ್, ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ರಿಲೀಸ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಥಿಯೇಟ್ರನ್ನ ನಮ್ಗೆ ಸಿಗಲ್ಲ, ಅದು ಸಿಗಲ್ಲ. ಅದು ಸತ್ಯ ಕೂಡ. ಅಂದರೆ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವೇನಾದ್ರು ಸೋತಿದ್ದಿದ್ರೆ ಈವನ್ ಯಾವ ಟೈಟಲ್ನ ಇಡಬೇಕು ಅನ್ನೋದು ಕೂಡ ಬೇರೆಯವ್ರು ಡಿಸೈಡ್ ಮಾಡೋ ಥರ ಆಗ್ಬಿಟ್ಟಿರೋದು. ಸೊ ಯಾಕೆ ಈ ಪ್ರೆಸ್ ಮೀಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಈ ಸಕ್ಸಸ್, ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್, ಯಾಕೆ ನಾನು ನಿಜವಾಗಿ ಇದೊಂದು ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದರೆ, ಇದು ಕನ್ನಡ ಸಿನಿಮಾಗೆ ಸಿಕ್ಕಿದಂಥ ಒಂದು ಸಕ್ಸಸ್.